ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು MS ದಿವ್ಯಶ್ರೀ, ವಾಣಿಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು. ಇವತ್ತು ನಾವು BComನಲ್ಲಿ 3ನೇ ಸೆಮಿಸ್ಟ್ರಲ್ಲಿ ಬರುವಂತಹ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆ, ಇದರ ಉದ್ದೇಶ to enable students in getting disaster management skills and deal with man-made and natural disasters striking mankind. What is the learning outcome? After completion of this chapter, students will get the real idea about disaster management, types of disasters, and their impact on various aspects of life of human being. ಹಾಗಾದರೆ ಡಿಸಾಸ್ಟರ್ ಅಂದ್ರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸಾಸ್ಟರ್? Disaster is basically an English word, an unfavorable aspect of a planet or a star. The word comes from Middle French and the Old Latin word disastro, from the Latin prefix dis and the Latin word astro, which in combination means a star. ಅಂದ್ರೇನು? ಡಿಸಾಸ್ಟ್ರೋ ಅನ್ನೋ ಪದದಿಂದ, ಫ್ರೆಂಚ್ ಪದದಿಂದ ಇಂಗ್ಲಿಷ್ ಡಿಸಾಸ್ಟರ್ ಎಂಬ ಪದ ಬಂದಿದೆ. ಡಿಸಾಸ್ಟ್ರೋ ಅಂತ ಹೇಳಿದ್ರೆ ನಕ್ಷತ್ರ. ಅದು ಯಾವ ರೀತಿಯಾದಂಥ ನಕ್ಷತ್ರ? ಕೆಟ್ಟ ನಕ್ಷತ್ರ, ಒಂದು ಕೆಟ್ಟಗಳಿಗೆ ಅಂತೇಳಿ ವರ್ಣನೆ ಮಾಡಿದ್ದಾರೆ. ದ ವರ್ಡ್ ಕೇಮ್ ಫ್ರಮ್ ಏನ್ಷಿಯಂಟ್ ಪೀಪಲ್ ಹೂ ಯೂಸ್ ದ ಆಸ್ಟ್ರಾಲಜಿಕಲ್ ಥೀಮ್ ಟು ರೆಫರ್ ಡಿಸ್ಟ್ರಕ್ಷನ್ ಆರ್ ಡಿಕನ್ಸ್ಟ್ರಕ್ಷನ್ ಆಫ್ ಎ ಸ್ಟಾರ್ ಆಸ್ disaster. They believed that disaster occurred due to the unfavorable position of the planet or act of God. ಇದನ್ನು ಎರಡು ರೀತಿಯಲ್ಲಿ ಹೇಳ್ತಾರೆ. ಅನ್ಫೇವರಬಲ್ ಪೊಸಿಷನ್ ಆಫ್ ದ ಪ್ಲಾನೆಟ್ ತನ್ನ ಸ್ಥಾನನ ಪಲ್ಲಟ ಮಾಡಿದ್ರೆ, ಅಥವಾ ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್, ದೇವರಿಂದ ಇದು ಸಂಭವಿಸಿದ್ದು ಅಂತ ಹೇಳಿನೂ ಕೂಡ ಹೇಳಿದ್ದಾರೆ. ಡಿಸಾಸ್ಟರ್, ವಿಪತ್ತು. ಡಿಸಾಸ್ಟರ್ ಈಸ್ ಎ ಸೀರಿಯಸ್ ಡಿಸ್ಟ್ರಪ್ಷನ್ ಅಕರಿಂಗ್ ಓವರ್ ಎ ಶಾರ್ಟ್ ಆರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ದಟ್ ಕಾಸಸ್ ವೈಡ್ ಸ್ಪ್ರೆಡ್ ಹ್ಯೂಮನ್, ಮೆಟೀರಿಯಲ್, ಎಕನಾಮಿಕ್ ಆರ್ ಎನ್ವಿರಾನ್ಮೆಂಟಲ್ ಲಾಸ್. ಡಿಸಾಸ್ಟರ್ ಆದರೆ ಅದರಿಂದ ತುಂಬ ವ್ಯತಿರಿಕ್ತ ಪರಿಣಾಮಗಳು ಬೀಳುತ್ತೆ. ಅದು ಯಾವುದಾದ್ರ ಮೇಲೆ ಅಂದರೆ ಅದು ಮಾನವನ ಮೇಲೆ ಇರ್ಬೋದು, ಅಥವಾ ಆರ್ಥಿಕ ಪರಿಸ್ಥಿತಿ ಮೇಲೆ, ಅಥವಾ ಎನ್ವಿರಾನ್ಮೆಂಟ್ಗೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ವಿಚ್ ಎಕ್ಸೀಡ್ಸ್ ದ ಎಬಿಲಿಟಿ ಆಫ್ ದ ಎಫೆಕ್ಟೆಡ್ ಕಮ್ಯುನಿಟಿ ಆರ್ ಸೊಸೈಟಿ ಟು ಕೋಪ್ ಯೂಸಿಂಗ್ ಇಟ್ಸ್ ಓನ್ ರಿಸೋರ್ಸಸ್. ಒಂದು ಸಲ ಡಿಸಾಸ್ಟರ್ ಆದರೆ ಒಂದು ಸಮಾಜದಲ್ಲಿ ಇರುವಂತಹ ಸಂಪನ್ಮೂಲಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಇಟ್ ಈಸ್ ಅ ನ್ಯಾಚುರಲ್ ಆರ್ ಮ್ಯಾನ್-ಮೇಡ್ ಈವೆಂಟ್ ದಟ್ ನೆಗೆಟಿವ್ಲಿ ಅಫೆಕ್ಟ್ಸ್ ಲೈಫ್, ಪ್ರಾಪರ್ಟಿ, ಲೈವ್ಲಿಹುಡ್ ಆರ್ industry, often resulting in permanent changes to human, societies, ecosystem and environment. ಡಿಸಾಸ್ಟರ್ ಅನ್ನೋದು ನ್ಯಾಚುರಲ್, ನೈಸರ್ಗಿಕವಾಗಿರ್ಬೋದು ಅಥವಾ ಮಾನವ ನಿರ್ಮಿತವಾಗಿರ್ಬೋದು. ಇವೆರಡೂ ಕೂಡ ಏನು ಮಾಡುತ್ತೆ? ಲೈಫ್, ಪ್ರಾಪರ್ಟಿ, ಲೈವ್ಲಿಹುಡ್, ಇಂಡಸ್ಟ್ರಿ ಮೇಲೆ ನೆಗೆಟಿವ್ ಆಗಿ ಎಫೆಕ್ಟ್ ಮಾಡುತ್ತೆ. ಇಟ್ ರಿಸಲ್ಟ್ಸ್ ಇನ್ ಪರ್ಮನೆಂಟ್ ಚೇಂಜಸ್ ಟು ಹ್ಯೂಮನ್, ಸೊಸೈಟಿ, ಎಕೋಸಿಸ್ಟಮ್ ಆ್ಯಂಡ್ ಎನ್ವಿರಾನ್ಮೆಂಟ್. ಪರ್ಮನೆಂಟ್ ಚೇಂಜಸ್ ಅಂತ ಹೇಳಿದರೆ ಇದು ಟೆಂಪರರಿ ಆಗಿ ತನ್ನ ಎಫೆಕ್ಟ್ನ ಬೀರೋದಿಲ್ಲ. ಇಟ್ causes permanent changes. Disaster is a combination of two elements, hazard and the vulnerability of the affected people. ಸೊ ಇದು ಡಿಸಾಸ್ಟರ್ ಹೇಗೆ ಸಂಭವಿಸುತ್ತೆ ಅಂದರೆ ಟೂ ಎಲಿಮೆಂಟ್ಸ್ ಕಾಂಬಿನೇಷನಿಂದ ಸಂಭವಿಸುವಂಥದ್ದು. ಒಂದು ಹಜಾರ್ಡ್ ಆ್ಯಂಡ್ ದ ವಲ್ನರಬಿಲಿಟಿ ಆಫ್ ದ affected people. A disaster occurs when a hazard exposes the vulnerability of individuals and communities in such a way that their lives are directly threatened or sufficient harm has been done to their communities' economic, social structure to undermine their ability to survive. ಅಂದ್ರೇನು? Disaster occurs when a hazard exposes the vulnerability of individual. ಒಂದು ಸಮಾಜದ ಮೇಲೆ ಅವರು ಎಷ್ಟು ಒಂದು ಅಪಾಯದ ಪರಿಸ್ಥಿತಿಯಲ್ಲಿ ಇರ್ತಾರೋ ಅದ್ರ ಮೇಲೆ ಒಂದು ಸಲ ಡಿಸಾಸ್ಟರ್ ಆದರೆ ಆ ಅಪಾಯದ ಪರಿಸ್ಥಿತಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಉಲ್ಬಣವಾಗ್ತಾ ಹೋಗುತ್ತೆ. ಸೊ ಅದೇನು ಮಾಡುತ್ತೆ? ಇಟ್ ಡೈರೆಕ್ಟ್ಲಿ ಥ್ರೆಟನ್ಸ್ ದ ಸಫಿಷಿಯೆಂಟ್ ಹಾರ್ಮ್. ಡೈರೆಕ್ಟಾಗಿ ಇದು ಹಾರ್ಮ್ ಆಗುತ್ತೆ ಒಂದು ಸಮಾಜದ ಮೇಲೆ. ಅದು ಎಕನಾಮಿಕಲಿ ಮತ್ತು ಸೋಷಿಯಲ್ ಸ್ಟ್ರಕ್ಚರ್ ಮತ್ತು ಆ ಸಮಾಜ ಎಬಿಲಿಟಿ ಟು ಸರ್ವೈವ್ನೇ ಕಳ್ಕೊಳ್ಳುತ್ತೆ. ಅಂದರೆ ಜೀವಿಸೋಕ್ಕೆ ಆಗೋದಿಲ್ಲ, ಆ ರೀತಿಯಾದಂಥ ಎಬಿಲಿಟಿನ ಕಳ್ಕೊಳ್ಳುತ್ತೆ. ಸೊ ವಾಟ್ ಈಸ್ ಆ್ಯಕ್ಚುಲಿ ಲೆಟ್ಸ್ ಲರ್ನ್ ಅಬೌಟ್ ದ ಡಿಫ್ರೆಂಟ್ ಡೆಫಿನಿಷನ್ಸ್ ರಿಗಾರ್ಡಿಂಗ್ disaster given by different international organizations. Firstly, the World Health Organization. It defines disaster as any occurrence that causes damage, ecological disruption, loss of human life, deterioration of health and health services on a scale sufficient to warrant an extraordinary response from outside the affected community or area.
WHO ಡಿಸಾಸ್ಟರ್ನ ಈ ರೀತಿಯಾಗಿ ಡಿಫೈನ್ ಮಾಡುತ್ತೆ. ಎನಿ ಅಕರೆನ್ಸ್ ದಟ್ ಕಾಸಸ್ ಡ್ಯಾಮೇಜ್, ಯಾವುದೇ ಒಂದು ದಿಢೀರಾಗಿ ಆಗುವಂಥ ಸಂದರ್ಭಗಳು ಅದು ಏನು ಮಾಡುತ್ತೆ, ಇಟ್ ಕಾಸಸ್ ಡ್ಯಾಮೇಜ್, ಎಕಲಾಜಿಕಲ್ ಡಿಸ್ರಪ್ಷನ್, ಲಾಸ್ ಆಫ್ ಹ್ಯೂಮನ್ ಲೈಫ್, ಡಿಟಿರೋರಿಯೇಷನ್ ಆಫ್ ಹೆಲ್ತ್ ಆ್ಯಂಡ್ ಹೆಲ್ತ್ ಸರ್ವಿಸಸ್ ಆನ್ ಎ ಸ್ಕೇಲ್ ಸಫಿಷಿಯಂಟ್ ಟು ವಾರಂಟ್ ಆನ್ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಫ್ರಮ್ ಔಟ್ಸೈಡ್ ದ ಎಫೆಕ್ಟೆಡ್ ಕಮ್ಯುನಿಟಿ ಆರ್ ಏರಿಯಾ. ಸೊ ಓವರಾಲ್ ಆಗಿ ಹ್ಯೂಮನ್ ಕೈಂಡ್ನೇ ಇದು ಡಿಸ್ಟ್ರಾಯ್ ಮಾಡುತ್ತೆ ಈ ಡಿಸಾಸ್ಟರ್ ಅನ್ನೋದು ಒಂದು ರೀತಿಯ ಪಿಕ್ಚರಲ್ಲಿ ಡಿಫ್ರೆಂಟ್ ಟರ್ಮಿನಾಲಜೀಸಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಸಾಸ್ಟರ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ವಾಟ್ ಡಸ್ ದ DM Act 2005 ಡಿಫೈನ್ಸ್? DM Act ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 2005. It is a catastrophe, mishap, calamity or grave occurrence in any area arising from natural or man-made causes or by accident or negligence which results in substantial loss of life or human suffering or damage to and destruction of property or damage to or degradation of environment and is of such a nature or magnitude as to be beyond the coping of community of the affected area. ನೋಡಿ, DM Act ಅಲ್ಲಿ ಇನ್ನೂ ವಿಸ್ತೃತವಾಗಿ ಡಿಸಾಸ್ಟರ್ ಅಂದರೆ ಏನು ಅಂಥೇಳಿ ಡಿಫೈನ್ ಮಾಡಿದ್ದಾರೆ. ದೊಡ್ಡ ಮಟ್ಟದ ಒಂದು ಕ್ಯಾಟಸ್ಟ್ರೋಫ್, ಇಟ್ ಇಸ್ ಎ ಮಿಶಾಪ್, ಇಟ್ ಇಸ್ ಎ ಕೆಲಾಮಿಟಿ ಅಥವಾ ಗ್ರೇವ್ ಅಕರೆನ್ಸ್ ಇನ್ ಎನಿ ಏರಿಯಾ. ಯಾವುದೇ ಒಂದು ಏರಿಯಾದಲ್ಲಿ ಡಿಸಾಸ್ಟರ್ ಅಕ್ಕರ್ ಆಯಿತು ಅಂದರೆ ಅದು ಒಂದು ಸ್ಮಶಾನದ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನು ಹೇಳಿದ್ದಾರೆ, ಇಟ್ ಅರೈಸಸ್ ಬೋತ್ ಫ್ರಮ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಕಾಸಸ್ ಅಂತ, ಅಥವಾ ಆಕ್ಸಿಡೆಂಟ್ ಆಗಿ ಆಗ್ಬೋದು ಅಥವಾ ನೆಗ್ಲಿಜೆನ್ಸಿಂದ ಆಗ್ಬೋದು, ಮಾನವ ನಿರ್ಮಿತ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿ ಆಗಿರುವಂಥದ್ದು ಇರ್ಬೋದು. ಬಟ್ ಏನೇ ಆಗಿರಲಿ, ಇಟ್ ರಿಸಲ್ಟ್ಸ್ ಇನ್ ಸಬ್ಸ್ಟ್ಯಾನ್ಷಿಯಲ್ ಲಾಸ್ ಆಫ್ ಲೈಫ್, ಎಷ್ಟೋ ಜನರ ಪ್ರಾಣಗಳು ಹೋಗುತ್ತೆ ಮತ್ತು ಸಫರಿಂಗ್ಸ್ ಕೂಡ ಹೆಚ್ಚಿಗೆ ಆಗುತ್ತೆ. ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ, ಡ್ಯಾಮೇಜ್ ಆರ್ ಡಿಗ್ರೇಡೇಷನ್ ಆಫ್ ಎನ್ವಿರಾನ್ಮೆಂಟು ಕೂಡ ಹಾಳಾಗುತ್ತೆ. ಸೊ ಈ ರೀತಿಯಾಗಿ ಡಿಸಾಸ್ಟರ್ನ DM Act ಮತ್ತು WHO ಡಿಫೈನ್ ಮಾಡಿದ್ದಾರೆ. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಡಿಸಾಸ್ಟರ್? ಫಸ್ಟ್ ಒನ್, ಅನ್ಪ್ರೆಡಿಕ್ಟಬಿಲಿಟಿ. ಡಿಸಾಸ್ಟರ್ ಇವತ್ತೇ ಆಗುತ್ತೆ ಅಥವಾ ಈ ಕ್ಷಣದಲ್ಲಾಗುತ್ತೆ ಅಥವಾ ನಾಳೆ ಆಗ್ಬೋದು ಅಂತೇಳಿ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಅನ್ಪ್ರೆಡಿಕ್ಟಬಲ್. ಅನ್ಫೆಮಿಲ್ಯಾರಿಟಿ, ಡಿಸಾಸ್ಟರ್ ಇಂಥದ್ದೇ ಆಗುತ್ತೆ, ಹೀಗೆ ಆಗುತ್ತೆ ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ. ಡಿಸಾಸ್ಟರ್ ಯಾವ ರೀತಿ ಅಂದನಾರು ಆಗ್ಬೋದು, ವಿಪತ್ತು ಎಲ್ಲಿಂದ ಬೇಕಾದ್ರೂ ಬರ್ಬೋದು, ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಪತ್ತುಗಳು ಕೂಡ ಸಂಭವಿಸ್ಬೋದು. ಗೊತ್ತಿರುವಂಥ ವಿಪತ್ತುಗಳೇ ಸಂಭವಿಸ್ಬೇಕು ಅಂತೇಳಿ ಅಂದಾಜು ಮಾಡಲಿಕ್ಕಾಗಲ್ಲ. ಆ್ಯಂಡ್ ಸ್ಪೀಡ್, ಡಿಸಾಸ್ಟರು ಯಾವಾಗಲೂ ಕೂಡ ಆದರೆ ಅದು ಸ್ಪೀಡಲ್ಲೇ ಆಗೋದು, ಅದು ನಿಧಾನವಾಗಿ ಆಗುವಂಥದ್ದಲ್ಲ. ನಿಧಾನವಾಗಿ ಆಗುವಂಥದ್ದು ಅಂದರೆ ಅದಿನ್ನೂ ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳನ್ನ ಬೀರುತ್ತೆ. ಸ್ಪೀಡ್ ಅಂತ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕುಸಿದೋಗುತ್ತೆ, ಅದು ಸಡನ್ನಾಗಿ ಕುಸಿದೋಗುತ್ತೆ, ಅದನ್ನು ನಾವು ಯಾರೂ ಕೂಡ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗಿರೋದಿಲ್ಲ, ಅಷ್ಟು ಸ್ಪೀಡಲ್ಲಿ ಅದು ಕುಸಿದೋಗುತ್ತೆ. ಅಥವಾ ನಾವು ಈಗಿನ ಎಕ್ಸಾಂಪಲ್ ಕೊರೋನಾ ವೈರಸ್ ತಗೊಂಡ್ರೆ, ಇಟ್ ಟುಕ್ ಸೋ ಮಚ್ ಟೈಮ್. ಸೊ ಡಿಸೆಂಬರಿಂದ ಇಲ್ಲಿವರೆಗೂ ಇದೆ, ಅದು ಸ್ಪೀಡು ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬ ಸ್ಪೀಡಲ್ಲಿ ಅದು ಸ್ಪ್ರೆಡ್ ಆಗ್ತಾ ಹೋಗ್ತು, ಬಟ್ ಈಗ ಕ್ರಮೇಣ ಕಡಿಮೆ ಆಗ್ತಾ ಬರ್ತಿದೆ. ಇಟ್ ಟುಕ್ 1.5 ಇಯರ್, 1 ಇಯರ್ಗಿಂತ ತನಕನೂ ಅದು ಸ್ಪ್ರೆಡ್ ಆಗ್ತಾ ಬಂತು. ಸೊ ಸ್ಪೀಡು ಇಟ್ ಡಿಪೆಂಡ್ಸ್ ಆನ್ ದ ಡಿಸಾಸ್ಟರ್, ಟೈಪ್ ಆಫ್ ಡಿಸಾಸ್ಟರ್. ಸೊ ಅನ್ಸರ್ಟೆನಿಟಿ ಅಂದರೆ ಈ ಡಿಸಾಸ್ಟರ್ ಆಗುತ್ತೆ ಅಂತೇಳಿ ನಾವೇನೋ ಹೇಳಲಿಕ್ಕಾಗಲ್ಲ, ಅಥವಾ ಇದು ಹೇಗಾಗುತ್ತೆ ಅಂತಲೂ ಕೂಡ ಸರ್ಟೇನ್ ಆಗಿ ಹೇಳೋಕ್ಕಾಗಲ್ಲ. ಥ್ರೆಟ್, ಇಟ್ ಶ್ಯೋರ್ಲಿ ಕ್ರಿಯೇಟ್ಸ್ ಥ್ರೆಟ್. ಸೊ ಡಿಸಾಸ್ಟರಿಂದ ಥ್ರೆಟ್ ಇದ್ದೇ ಇರುತ್ತೆ, ಯಾವಾಗಲೂ ಕೂಡ ಥ್ರೆಟ್ ಇರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಕ್ ಫೀಚರ್ಸ್ ಆಫ್ ಡಿಸಾಸ್ಟರ್. ನೆಕ್ಸ್ಟ್, ನಾನು ಡಿಸಾಸ್ಟರ್ ಬಗ್ಗೆ ಮುಂಚೆನೇ ಹೇಳಬೇಕಾದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 2 ಎಲಿಮೆಂಟ್ಸ್ ಅಂತೇಳಿ ಡಿಸ್ಕಸ್ ಮಾಡಿದ್ದೆ. ಮೊದಲನೇದಾಗಿ ಇಟ್ ಇನ್ಕ್ಲೂಡ್ಸ್ ಹಜಾರ್ಡ್ ಆ್ಯಂಡ್ ವಲ್ನರಬಿಲಿಟಿ. ಸೊ ಫಸ್ಟ್ ಆಫ್ ಆಲ್, Hazard is a process, phenomenon or human activity that may cause loss of life, injury or other health impacts, property damage, social and economic disruption or environmental degradation. Hazards, ಅಪಾಯಗಳು. ಹಜಾರ್ಡ್ಸ್ ಇಸ್ ಅ ಪ್ರಾಸೆಸ್, ಫಿನಾಮಿನಾ, ಅದೊಂದು ಪ್ರಾಸೆಸ್ ಹಜಾರ್ಡ್. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು ಹಜಾರ್ಡ್. ಇಟ್ ಈಸ್ ಅ ಪ್ರಾಸೆಸ್. ಫೆನಾಮಿನನ್ ಆರ್ ಹ್ಯೂಮನ್ ಆ್ಯಕ್ಟಿವಿಟಿ, ಮಾನವ ನಿರ್ಮಿತ ಆ್ಯಕ್ಟಿವಿಟಿನೂ ಕೂಡ ಆಗ್ಬೋದು ಹಜಾರ್ಡು. ದಟ್ ಮೇ ಕಾಸ್ ಲಾಸ್ ಆಫ್ ಲೈಫ್, ಹಜಾರ್ಡ್ ಲೈಫ್, ಒಂದು ಹ್ಯೂಮನ್ ಲೈಫು ಕೂಡ ಅದರಿಂದ ಲಾಸ್ ಆಗುತ್ತೆ. ಇಂಜುರೀಸ್ ಆಗುತ್ತೆ. ಹೆಲ್ತ್ ಇಂಪ್ಯಾಕ್ಟ್ಸು ಅಂದರೆ ನಮ್ಮ ಒಂದು ಹೆಲ್ತ್ ಮೇಲೂ ಕೂಡ ಸಿವಿಯರಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಪ್ರಾಪರ್ಟಿಗಳನ್ನ, ಪಬ್ಲಿಕ್ ಪ್ರಾಪರ್ಟೀಸ್ ಇರ್ಬೋದು, ಅದೆಲ್ಲ ಡ್ಯಾಮೇಜ್ ಮಾಡುತ್ತೆ. ಸೋಷಲ್ ಆ್ಯಂಡ್ ಎಕಾನಮಿಕ್ ಡಿಸ್ರಪ್ಷನ್, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಾದಂತಹ ಬದಲಾವಣೆಗಳು, ಡ್ಯಾಮೇಜ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆಗುತ್ತೆ. ಸೊ ಇದನ್ನು ನಾವು ಹಜಾರ್ಡ್ ಅಂತ ಹೇಳ್ತೀವಿ, ಅಪಾಯ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹಜಾರ್ಡ್ಸ್ ಆರ್ ಬಯೋಲಜಿಕಲ್ ಹಜಾರ್ಡ್ಸ್, ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್,
geological or geophysical hazards, hydrometeorological hazards, technological hazards. So these are the different types of hazards. Next, regarding vulnerability. Vulnerability ಅಂದ್ರೇನು ಅಂತ ಹೇಳಿದ್ರೆ the characteristics and circumstances of a community, system or asset that make it susceptible to the damaging effects of a hazard. vulnerability ಅಂದರೆ ಅಪಾಯ. ಸೊ ಈಗ ಫಾರ್ ಎಕ್ಸಾಂಪಲ್ ವಲ್ನರಬಿಲಿಟಿನ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ನದಿ ತೀರದ ಪ್ರದೇಶಗಳಲ್ಲಿ ಯಾರು ವಾಸಿಸ್ತಾರೋ ಅವ್ರುಗಳು ದೇ ಆರ್ ಇನ್ ವಲ್ನರಬಲ್ ಪೊಸಿಷನ್. ಯಾವಾಗ ಅಂತೇಳಿದ್ರೆ ವೆನ್ ಫ್ಲಡ್ ಅಕ್ಕರ್ಸ್. ಯಾವಾಗ ಫ್ಲಡ್ ಅಕ್ಕರ್ ಆಗುತ್ತೆ, ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಯಾರು ವಲ್ನರಬಲ್ ಆಗಿರ್ತಾರೆ, ಅದಕ್ಕೆ ಅಪಾಯಕ್ಕೆ ಯಾರು ಒಡ್ಕೊಂಡಿರ್ತಾರೆ ಜಾಸ್ತಿ ಅಂತ ಹೇಳಿದ್ರೆ ನದಿ ಅಥವಾ ಸಮುದ್ರ ತೀರಗಳಲ್ಲಿ ವಾಸಿಸುವಂತಹ ಜನಗಳು, ಅವ್ರು ಯಾವಾಗಲೂ ವಲ್ನರಬಲ್ ಆಗಿರ್ತಾರೆ. ಸೊ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ಎ ಕಮ್ಯುನಿಟಿ, ಸಿಸ್ಟಮ್ ಆರ್ ಅಸೆಟ್ ದಟ್ ಮೇಕ್ ಇಟ್ ಸಸ್ಪೆಕ್ಟಬಲ್ ಟು ದ ಡ್ಯಾಮೇಜಿಂಗ್ ಎಫೆಕ್ಟ್ಸ್ ಆಫ್ ಎ ಹಜಾರ್ಡ್. ಅಂದರೆ ಯಾವ ಒಂದು ಕಮ್ಯುನಿಟಿ ವಲ್ನರಬಲ್ ಆಗಿರುತ್ತೋ ಅವ್ರಗಳ ಮೇಲೆ ಈ ವಿಪತ್ತು ತುಂಬ ದೊಡ್ಡದಾಗಿ ಒಂದು ತನ್ನ ಅಫೆಕ್ಟ್ನ ಬೀರುತ್ತೆ. So there are many aspects of vulnerability arising from various physical, social, economic and environmental factors. So I have given some examples here. For example, poor design and construction of buildings. ನಾವು ಬಿಲ್ಡಿಂಗ್ಸ್ನ ಕಟ್ಟುವಾಗಲೇ ಅದಕ್ಕೆ ಸರಿಯಾದಂತಹ ಫೌಂಡೇಶನ್ನ ಅಥವಾ ಸರಿಯಾದಂಥ ಸಿಮೆಂಟ್ ಅಥವಾ ಮರಳು ಅಥವಾ ಯಾವುದೇ ರೀತಿಯಾದಂತಹ ಮೆಟೀರಿಯಲ್ಸ್ನ ಸರಿಯಾಗಿ ಉಪಯೋಗಿಸದೆ ಪೂರ್ ಕ್ವಾಲಿಟಿ ಅದನ್ನು ಉಪಯೋಗಿಸಿ ನಾವು ಕಟ್ಟಿದರೆ ಅದು ಇವತ್ತು ಚೆನ್ನಾಗಿರ್ಬೋದು, ಮುಂದಿನ ತಿಂಗಳು ಕೂಡ ಮುಂದಿನ ವರ್ಷಗಳು ಚೆನ್ನಾಗಿರ್ಬೋದು. ಬಟ್ ಯಾವಾಗ ಒಂದು ಹಜಾರ್ಡ್ ಹ್ಯಾಪನ್ ಆಗುತ್ತೋ ಆವಾಗ ದ ಫಸ್ಟ್ ಎಫೆಕ್ಟೆಡ್ ಬಿಲ್ಡಿಂಗ್ ಇನ್ ದ್ಯಾಟ್ ಏರಿಯಾ ವಿಲ್ ಬಿ ದ್ಯಾಟ್ ಬಿಲ್ಡಿಂಗ್ ವಿಚ್ ಹ್ಯಾಡ್ ಯೂಸ್ಡ್ ಪೂರ್ ಡಿಸೈನ್ ಆ್ಯಂಡ್ ಪೂರ್ ಕ್ವಾಲಿಟಿ ಮೆಟೀರಿಯಲ್ಸ್. ಸೊ ದಿಸ್ ಇಸ್ ವಲ್ನರಬಿಲಿಟಿ. ಇನ್ಅಡಿಕ್ವೇಟ್ ಪ್ರೊಟೆಕ್ಷನ್ ಆಫ್ ಅಸೆಟ್ಸ್. ಸೊ ಅಸೆಟ್ಸ್ ನಾವು ಇನ್ಅಡಿಕ್ವೇಟ್ ಆಗಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅಂದರೆ ಸರಿಯಾಗಿ ಅದನ್ನ ಪ್ರೊಟೆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಫೆಕ್ಟೆಡ್. ಲ್ಯಾಕ್ ಆಫ್ ಪಬ್ಲಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಅವೇರ್ನೆಸ್. ಸೊ ನಾವು ಮುಂಚಿತವಾಗಲೇ ಎಲ್ಲ ಈ ಡಿಸಾಸ್ಟರ್ಸ್ ಬಗ್ಗೆ ಅಥವಾ ಹಜಾರ್ಡ್ಸ್ ಬಗ್ಗೆ ನಮಗೊಂದು ಜ್ಞಾನ ಇದ್ದರೆ, ಒಂದು ಅವೇರ್ನೆಸ್ ಇದ್ದರೆ, ಸರಿಯಾದಂಥ ಮಾಹಿತಿಗಳಿದ್ರೆ ಡಿಸಾಸ್ಟರ್ಸ್ನ ನಾವು ತಡೆಗಟ್ಬೋದು. ಲಿಮಿಟೆಡ್ ಅಫಿಷಿಯಲ್ ರೆಕಗ್ನಿಷನ್ ಆಫ್ ರಿಸ್ಕ್ ಆ್ಯಂಡ್ ಪ್ರಿಪೇರ್ಡ್ನೆಸ್ ಮೆಷರ್ಸ್ ಎಕ್ಸೆಟ್ರಾ. ಸೊ ಡಿಸಾಸ್ಟರ್ಸ್ ಆಗುತ್ತೆ ಅಂತೇಳಿ ಪ್ರಿಡಿಕ್ಷನ್ಸ್ ಮಾಡಿದರೂ ಕೂಡ ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಂಡಿಲ್ಲ ಅಂತೇಳಿದ್ರೆ, ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ಸ್ನ ನಾವು ಮಾಡಿಲ್ಲ ಅಂತೇಳಿದ್ರೆ ಡಿಸಾಸ್ಟರ್ಸ್ಗೆ ವಿ ಆರ್ ವಲ್ನರಬಲ್. ನೆಕ್ಸ್ಟ್, ರಿಗಾರ್ಡಿಂಗ್ ರಿಸ್ಕ್. So risk, more specifically disaster risk we are discussing here. It is the potential disaster losses in terms of lives, health, status, livelihood, assets and services which could occur to a particular community or a society over some specified future time period. So ಇಲ್ಲಿ ಒಂದು ಫಾರ್ಮುಲಾ ಇದೆ ನೋಡಿ, ರಿಸ್ಕ್ ಅಂದರೆ ಏನು ಅಂತೇಳಿ. ರಿಸ್ಕ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ರಿಸ್ಕ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಹಜಾರ್ಡ್ ಇಂಟು ಡಿಗ್ರಿ ಆಫ್ ವಲ್ನರಬಿಲಿಟಿ. ಅಂದರೆ ನಾನು ಮುಂಚೆನೇ ಒಂದು ಎಕ್ಸಾಂಪಲ್, ಸಮುದ್ರ ತೀರದಲ್ಲಿ ವಾಸಿಸುವಂತಹ ಜನಗಳು ಅಲ್ಲಿ ಏನು ಮನೆಗಳನ್ನ ಮಾಡ್ಕೊಂಡಿರ್ತಾರೆ, ದೇ ವಿಲ್ ಬಿ ವೆರಿ ಮಚ್ ವಲ್ನರಬಲ್ ಟು ಹಜಾರ್ಡ್ಸ್ ಆರ್ ಡಿಸಾಸ್ಟರ್ಸ್ ಅಂತೇಳಿ. ಅಂದರೆ ಅವ್ರಿಗೆ ಯಾವ ರೀತಿಯಾದಂಥ ರಿಸ್ಕ್ ಇರುತ್ತೆ, ವಿ ಕ್ಯಾನ್ ಮೆಜರ್ ಇನ್ ಟರ್ಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಹಜಾರ್ಡ್ ಆಗುತ್ತೆ ಇಲ್ಲಿ ಅನ್ನೋ ಒಂದು ಪ್ರೊಬ್ಯಾಬಿಲಿಟಿ. ಅದನ್ನು ನಾವು ವಿ ಕ್ಯಾನ್ ಮಲ್ಟಿಪ್ಲೈ ವಿತ್ ಡಿಗ್ರಿ ಆಫ್ ವಲ್ನರಬಿಲಿಟಿ. ಎಷ್ಟು ಅವರು ವಲ್ನರಬಲ್ ಆಗಿ ಇದ್ದಾರೆ, ಎಷ್ಟು ಅಪಾಯಕ್ಕೆ ಅವರು ದುಡ್ಕೊಂಡಿದ್ದಾರೆ, ಅವ್ರನ್ನ ಎಷ್ಟು ಸಮುದ್ರ ತೀರದಲ್ಲಿ ಹತ್ತಿರದಲ್ಲೇ ಅವ್ರು ಮನೆ ಮಾಡಿದಾರ, ಮತ್ತು ಸ್ವಲ್ಪ ದಿನಗಳ ಮಟ್ಟದಲ್ಲೇ ಅಥವಾ ಸ್ವಲ್ಪ ಒಂದು 15 ದಿನದಲ್ಲಿ ಆದಮೇಲೆ ಅಲ್ಲಿ ಒಂದು ಪ್ರವಾಹ ಪರಿಸ್ಥಿತಿ ಬರ್ಬೋದು ಅಂತೇಳಿ ಒಂದು ಪ್ರಾಬಬಿಲಿಟಿನ ಮೆಷರ್ ಮಾಡಿರ್ತಾರೆ. ಸೊ ಇದೆರಡೂ ನಾವು ಕಾಂಬಿನೇಷನಲ್ಲಿ ಮಾಡಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ರಿಸ್ಕ್. ಸೊ ರಿಸ್ಕ್ ಇಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಹಜಾರ್ಡ್, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಹಜಾರ್ಡ್ ಆ್ಯಂಡ್ ಡಿಗ್ರಿ ಆಫ್ ವಲ್ನರಬಿಲಿಟಿ. ಮೂವಿಂಗ್ ಆನ್, ದೇರ್ ಆರ್ ಡಿಫರೆಂಟ್ ವೇಸ್ ಆಫ್ ಡೀಲಿಂಗ್ ವಿತ್ ರಿಸ್ಕ್. ಸೊ ರಿಸ್ಕ್ನ ನಾವು ಹೇಗೆ ಡೀಲ್ ಮಾಡ್ಬೋದು, ರಿಸ್ಕ್ನ ಹೇಗೆ ನಾವು ಕಡಿಮೆ ಮಾಡ್ಬೋದು. ಒಂದು, ರಿಸ್ಕ್ ಅಕ್ಸೆಪ್ಟೆನ್ಸ್. ಸೊ ನಾವು ಸಮುದ್ರ ತೀರದ ಪ್ರದೇಶದಲ್ಲಿ ವಾಸ ಆಗ್ತಿದ್ದೀವಿ ಅಂದರೆ ನಾವು ಅದನ್ನು ಎಸ್ಕೇಪ್ ಆಗೋಕ್ಕಾಗೋದಿಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ವಿ ಆರ್ ಸಿಚುಯೇಟೆಡ್ ಇನ್ ರಿಸ್ಕಿ ಏರಿಯಾ. ರಿಸ್ಕ್ ಅವಾಯ್ಡೆನ್ಸ್. ಸೊ ರಿಸ್ಕಿ ಏರಿಯಾದಲ್ಲಿ ನಾವು ಸಿಚುಯೇಟ್ ಆಗಿದ್ದೀವಿ, ಹಾಗಾದರೆ ಆ ಒಂದು ಏರಿಯಾ, ಆ ಒಂದು ಜಾಗದಿಂದ ನಾವು ಹೇಗೆ ರಿಸ್ಕ್ನ ಅವಾಯ್ಡ್ ಮಾಡ್ಕೋಬೋದು ಅಂದರೆ ಪಕ್ಕಾ ಹೌಸಸ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು, ಅಥವಾ ಸಮುದ್ರ ತೀರದಲ್ಲಿ ತಡೆಗೋಡೆಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದಿರ್ಬೋದು, ಅಥವಾ ರಿಸ್ಕ್ ರಿಡಕ್ಷನ್. ನೆಕ್ಸ್ಟ್, ರಿಸ್ಕ್ ರಿಡಕ್ಷನ್. ಸೊ ರಿಸ್ಕ್ ಆಗುತ್ತೆ ಅಂತ ಗೊತ್ತು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ರಿಸ್ಕ್ ಅವಾಯ್ಡ್ ಮಾಡುವಂತಹ ಎಲ್ಲ ರೀತಿಯಾದಂಥ ಮೆಷರ್ಸ್ನು ಕೂಡ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ರಿಸ್ಕ್ ರಿಡಕ್ಷನ್. ರಿಸ್ಕ್ ಆಗುತ್ತೆ ಬಟ್ ಅದನ್ನು
ಕಡಿಮೆ ಮಾಡೋದು ಹೇಗೆ, ಅಥವಾ ಅತಿರೇಕಕ್ಕೆ ಇರದಾಗೆ ಕಡಿಮೆ ಮಾಡೋದು ಹೇಗೇನು ಅಂತ ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ರಿಸ್ಕ್ ಟ್ರಾನ್ಸ್ಫರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಇಟ್ ಈಸ್ ಕಂಪ್ಲೀಟ್ ರಿಅಲೊಕೇಶನ್ ಮಾಡ್ಬೋದು. ನಾವು ಸಮುದ್ರ ತೀರದಲ್ಲಿ ನಾವು ಮನೆ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅಂತ ಗೊತ್ತು, ಬಟ್ ಅದರಿಂದ ಎಸ್ಕೇಪ್ ಆಗಬೇಕು ಅಂದರೆ ವಿ ಹ್ಯಾವ್ ಟು ಶಿಫ್ಟ್ ಅವರ್ ಹೌಸ್ ಟು ಅನದರ್ ಪ್ಲೇಸ್. ಸೊ ರಿಸ್ಕ್ ಇಲ್ಲದೆ ಇರೋಂಥ ಜಾಗದಲ್ಲಿ ನಾವು ಶಿಫ್ಟ್ ಆದರೆ ನಮ್ಮ ರಿಸ್ಕ್ನ ನಾವು ಟ್ರಾನ್ಸ್ಫರ್ ಮಾಡ್ದಂಗೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೇಸ್ ಆಫ್ ಡೀಲಿಂಗ್ ವಿತ್ ದ risk. Moving on, what is resilience? It is the ability of a system, community or society exposed to hazards to resist, absorb, accommodate, adapt to, transform and recover from the effects of a hazard in a timely and efficient manner, including the preservation and restoration of its essential basic structures and functions through risk management. ರೆಸಿಲೆನ್ಸ್ ಅಂತ ಹೇಳಿದ್ರೆ ಒಂದು ಕೆಪಾಸಿಟಿ, ತಡೆಯುವಂಥ ಕೆಪಾಸಿಟಿ, ಎಷ್ಟು ರೆಸಿಸ್ಟ್ ಮಾಡ್ಕೋಬೋದು ಅಂತೇಳಿ. ಅಂದರೆ ಒಂದು ಹಜಾರ್ಡ್ ಆಗುತ್ತೆ ಅಥವಾ ಡಿಸಾಸ್ಟರ್ ಆಗುತ್ತೆ, ಇವಾಗ ನಾನು ಆಗಲೇ ಹೇಳ್ದಂಗೆ ನಾವು ಎಷ್ಟು ಒಂದು ರಿಸ್ಕ್ ಅಥವಾ ವಲ್ನರಬಲ್ ಇರ್ತೀವೋ, ಬಟ್ ರಿಸ್ಕ್ನ ಹೇಗೆ ನಾವು ರೆಡ್ಯೂಸ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಅಂತ ನೋಡಿದ್ವಿ. ಸೊ ರೆಸಿಲೆನ್ಸ್ ಅಂದರೆ ಎಷ್ಟು ಕೆಪಾಸಿಟಿ ಇದೆ, ಹೌ ಟು ಕೋಪ್ ದ ರಿಸ್ಕ್, ದ ಹಜಾರ್ಡ್. ಇಲ್ಲಿ ಈಗ ಒಂದು ಅರ್ಥಕ್ವೇಕ್ ಆಗುತ್ತೆ, ಅರ್ಥಕ್ವೇಕ್ ಪ್ರೋನ್ ಏರಿಯಾದಲ್ಲಿ ಇದ್ದೀವಿ ನಾವು ಅಂತ ಹೇಳಿದ್ರೆ, ಆ ಒಂದು ಸಿಚುವೇಶನಿಂದ ನಾವು ಅದಾಗೆ ಆಗುತ್ತೆ ಅಂತ ಜಾಗದಲ್ಲಿ ಇದ್ದೀವಿ, ಬೇರೆ ನಮಗೆ ಸ್ಥಳ ಇಲ್ಲ ಹೋಗ್ಲಿಕ್ಕೆ, ಇದೇ ಸ್ಥಳದಲ್ಲಿ ನಾವು ಇರುವಂಥದ್ದು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ನಾವು ಆ ಕೆಪಾಸಿಟಿ, ನಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅದನ್ನು ತಡೆಯೋಕ್ಕೆ ಅಥವಾ ಅದರಿಂದ ನಾವು ತಪ್ಪಿಸ್ಕೊಳಕ್ಕೆ. ಸೊ ದಿಸ್ ಇಸ್ ವಾಟ್ ರೆಸಿಲೆನ್ಸ್ ಈಸ್, ದ ಎಬಿಲಿಟಿ ಆಫ್ ಎ ಸಿಸ್ಟಮ್, ಕಮ್ಯುನಿಟಿ, ಒಂದು ಕಮ್ಯುನಿಟಿ ಅಥವಾ ಒಂದು ಸಿಸ್ಟಮ್ನ ಎಬಿಲಿಟಿ ಎಷ್ಟಿದೆ ಆ ರಿಸ್ಕ್ನ ತಡೆಯುವಷ್ಟು ಅಂತೇಳಿ ಫ್ರಮ್ ದ ಹಜಾರ್ಡ್ಸ್. ಹಾಗಾದರೆ ಇಲ್ಲಿ ಏನಂತ ಹೇಳಿದ್ರೆ, ಇಟ್ ಡಿಫೈನ್ ಎಫಿಷಿಯಂಟ್ ಮ್ಯಾನರ್ ಇನ್ಕ್ಲೂಡಿಂಗ್ ದ ಪ್ರಿಸರ್ವೇಷನ್, ರಿಸ್ಟೋರೇಷನ್ ಆಫ್ ಇಟ್ಸ್ ಎಸೆನ್ಷಿಯಲ್ ಬೇಸಿಕ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫಂಕ್ಷನ್ಸ್ ಥ್ರೂ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರೆಸಿಲೆನ್ಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಇಟ್ ಕಮ್ಸ್ ಫ್ರಮ್ ದ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇಟ್ ಬಿಲ್ಡ್ಸ್ ಅಪ್ ದ ಕೆಪಾಸಿಟಿ. ನಾವು ಈ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೆಪಾಸಿಟಿ, ಈ ಅದು ವಲ್ನರಬಲ್ ಜಾಗದಲ್ಲಿ ಇದ್ದೀವಿ ಅಂದರೆ ಮುಂದೆ ಹಜಾರ್ಡ್ಸ್ ಆದಾಗ ನಮ್ಮಲ್ಲಿ ಕೆಪಾಸಿಟಿ ಇರಬೇಕನ್ನ ತಡೆಯುವಷ್ಟು. ಸೊ ದಿಸ್ ಇಸ್ ರೆಸಿಲೆನ್ಸ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಡಿಸಾಸ್ಟರ್? ವಿಪತ್ತಾದರೆ ಯಾವ ರೀತಿಯಾದಂಥ ಎಫೆಕ್ಟ್ಸ್ ಆಗುತ್ತೆ? ನಾವು ಈಗಾಗಲೇ ಏನು ಒಂದು ಕೊರೋನಾ ವೈರಸ್ ಆಗಿರುವಂಥ ಡಿಸಾಸ್ಟರ್ ಆದರೆ ಅದು ಕ್ರಿಯೇಟ್ ಮಾಡಿರೋ ಡಿಸಾಸ್ಟರಿಂದ ನೋಡಿದ್ದೀವಿ ಎಷ್ಟೆಷ್ಟು ರೀತಿಯಾದಂಥ ಎಫೆಕ್ಟ್ ಆಗಿದೆ ಆ ಡಿಸಾಸ್ಟರಿಂದ. ಸೊ ಮುಂದಿನ ಸೆಷನ್ಸ್ಗಳಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಕೊರೋನಾ ವೈರಸ್, ವಾಟ್ ಟೈಪ್ ಆಫ್ ಡಿಸಾಸ್ಟರ್ ಇಟ್ ಈಸ್ ಅಂತೇಳಿ. ಲೆಟ್ಸ್ ಫೋಕಸ್ ಆನ್ ದಿಸ್. ಸೊ ಏನೇನು ಎಫೆಕ್ಟ್ಸ್ ಆಗುತ್ತೆ ಡಿಸಾಸ್ಟರ್ ಆದ್ದರಿಂದ, ಅಂದರೆ ಏನೇನು ವಾಟ್ ಆರ್ ದ ನೆಗೆಟಿವ್ ಎಫೆಕ್ಟ್ಸ್, ಮೇಜರ್ ನೆಗೆಟಿವ್ ಎಫೆಕ್ಟ್ಸ್? ಇಟ್ ಡೆತ್. ಎಫೆಕ್ಟ್ಸ್ ಆಫ್ ಡಿಸಾಸ್ಟರ್, ಫಸ್ಟ್ ಆಫ್ ಆಲ್ ಡೆತ್ಸ್, ಹ್ಯೂಮನ್ ಲೈಫ್ನ ಲಾಸ್ ಆಗುತ್ತೆ. ಸೊ ದೊಡ್ಡ ಮಟ್ಟದಲ್ಲಿ ಡಿಸಾಸ್ಟರ್ಸ್ ಅಥವಾ ಹಜಾರ್ಡ್ಸ್ ಆದರೆ ದ ಫಸ್ಟ್ ನ್ಯೂಸ್ ವಿ ಹಿಯರ್ ಇಸ್ ಡೆತ್ಸ್ ಆ್ಯಂಡ್ ಡಿಸಬಿಲಿಟೀಸ್. ಸೊ ಹ್ಯೂಮನ್ ಮೇ ಲೂಸ್ ದೇರ್ ಆರ್ಮ್ಸ್ ಆರ್ ಲೆಗ್ಸ್ ಆರ್ ಡಿಸಬಿಲಿಟೀಸ್, ಅವರು ಅಂಗವಿಕಲ ಆಗ್ಬೋದು. ಇನ್ಕ್ರೀಸ್ ಇನ್ ಕಮ್ಯುನಿಕಬಲ್ ಡಿಸೀಸಸ್. ಸೊ ಈ ಫ್ಲಡ್ ಅಥವಾ ಸೈಕ್ಲೋನ್ ಎಲ್ಲ ಇನ್ಕ್ರೀಸ್ ಆದರೆ ಜಾಂಡಿಸ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಈ ರೀತಿಯಾದಂಥ ಡಿಸೀಸಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಅದು ಅಂಟುವಂಥ ಪರಿಸ್ಥಿತಿಗಳು ಇನ್ಕ್ರೀಸ್ ಆಗುತ್ತೆ. ಸೈಕಲಾಜಿಕಲ್ ಪ್ರಾಬ್ಲಮ್ಸ್. ಸೊ ಡಿಸಾಸ್ಟರ್ ಒಂದು ಸಲ ಆದಾಗ ಸೈಕಲಾಜಿಕಲ್ ಪ್ರಾಬ್ಲಮ್ಸು ಕೂಡ ಉಲ್ಬಣ ಆಗುತ್ತೆ. ಸೊ ಹೀಗಾಗುತ್ತಲ್ಲ, ನಾನು ನಮ್ಮ ಮನೆ ಕಳ್ಕೊಂಡೆ ಅಥವಾ ನನ್ನ ಫ್ಯಾಮಿಲಿನ ಕಳ್ಕೊಂಡೆ ಅಂಥೇಳಿ ಸೈಕಾಲಜಿಕಲಿ ಎಫೆಕ್ಟ್ ಆಗಿ ಸೂಸೈಡಲ್ ಕೇಸಸ್ಸು ಕೂಡ ಇನ್ಕ್ರೀಸ್ ಆಗ್ಬೋದು. ಫುಡ್ ಶಾರ್ಟೇಜ್. ಸೊ ಫ್ಲಡ್ಸ್, ಅರ್ಥ್ಕ್ವೇಕ್ಸ್ ಅಥವಾ ಇನ್ನು ದೊಡ್ಡ ಮಟ್ಟದ ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಮ್ಯಾನ್ಮೇಡ್ ಡಿಸಾಸ್ಟರ್ಸ್ ಆದರೂ ಕೂಡ ಫುಡ್ ಶಾರ್ಟೇಜ್ ಆಗುವಂಥ ಪರಿಸ್ಥಿತಿ ಬರ್ಬೋದು. ಅಂದರೆ ಸರ್ಕಾರ ಅಥವಾ ಯಾವುದೇ ಆರ್ಗನೈಸೇಷನ್ಸ್ ಅವ್ರೇನು ಫುಡ್ನ ಸ್ಟೋರೇಜ್ ಮಾಡಿರ್ತಾರೆ ಅದ್ರ ಮೇಲೇ ಡಿಸಾಸ್ಟರ್ ಅಥವಾ ಹಜಾರ್ಡ್ಸ್ ಅಫೆಕ್ಟ್ ಆದರೆ ಫುಡ್ ಸ್ಟೋರೇಜೇ ಹೋಗುತ್ತೆ. ಸೊ ಫುಡ್ ಶಾರ್ಟೇಜ್ ಆಗ್ಬೋದು. ಸೊ ಮನೆಯಲ್ಲಿ ಇಟ್ಟಿರುವಂಥ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಪ್ರವಾಹ ಪರಿಸ್ಥಿತಿಯಿಂದ ಎಲ್ಲ ಕಳ್ಕೊಂಡ್ರೆ ಫುಡ್ ಶಾರ್ಟೇಜ್ ಆಗುವಂಥದ್ದು ಡೌಟ್ ಇಲ್ಲ. ನೆಕ್ಸ್ಟ್, ಸೋಷಿಯೋ ಎಕನಾಮಿಕ್ ಲಾಸಸ್. ಸೊ ಸೋಷಿಯೋ ಎಕನಾಮಿಕ್ ಆರ್ಥಿಕ ಪರಿಸ್ಥಿತಿಯ ಸಾಮಾಜಿಕ ತೊಂದರೆಗಳು ಕೂಡ ಉಲ್ಬಣ ಆಗುತ್ತೆ. ಶಾರ್ಟೇಜ್ ಆಫ್ ಡ್ರಗ್ಸ್. ಸೊ ಶಾರ್ಟೇಜ್ ಆಫ್ ಡ್ರಗ್ಸ್ ನಾನು ಆಗಲೇ ಹೇಳ್ದಂಗೆ ಡಿಸಾಸ್ಟರ್ಸಿಂದ ಕಮ್ಯುನಿಕಬಲ್ ಡಿಸೀಸಸ್ ಇನ್ಕ್ರೀಸ್ ಆಗುತ್ತೆ. ಈ ಕಮ್ಯುನಿಕಲ್ ಡಿಸೀಸಸ್ನ ಕಡಿಮೆ ಮಾಡಬೇಕು. ಆ ಒಂದು ಡಿಸಾಸ್ಟರ್ನ ಆ ಒಂದು ಕೆಪಾಸಿಟಿ ಬೆಳೆಸ್ಕೊಳ್ಳೋ ತನಕ ಅದಾದ ತಕ್ಷಣವೇ ಶಾರ್ಟೇಜ್ ಬೇರೆ ರೀತಿಯಾದಂಥ ರೋಗಗಳು ಹರಡಕ್ಕೆ ಶುರು ಆಗುತ್ತೆ. ಒಂದು ಡಿಸಾಸ್ಟರ್ ಆದ ತಕ್ಷಣ ಆ ರೋಗನ ತಡೆಗಟ್ಟಕ್ಕೆ ಡ್ರಗ್ಸ್ ಇರೋದಿಲ್ಲ, ಯಾವುದೇ ರೀತಿಯಾದಂಥ
ಮೆಡಿಕಲ್ ಫೆಸಿಲಿಟೀಸ್ನ ತಕ್ಷಣಕ್ಕೆ ಒದಗಿಸೋಕ್ಕೆ ಸರ್ಕಾರಗಳಿಗೆ ಆಗೋದಿಲ್ಲ. ಶಾರ್ಟೇಜ್ ಆಫ್ ಮೆಡಿಕಲ್ ಸಪ್ಲೈಸ್, ಎನ್ವಿರಾನ್ಮೆಂಟಲ್ ಡಿಸ್ಟ್ರಪ್ಷನ್. ಸೊ ಓವರಾಲ್ ಆಗಿ ಒಂದು ಎನ್ವಿರಾನ್ಮೆಂಟ್, ಒಂದು ಸಮಾಜದ ಮೇಲೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ನ ಇದು ಬೀರುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್. ಐ ಮೀನ್ ಡಿಸಾಸ್ಟರ್ ಮೀನಿಂಗ್ ಏನು ಮತ್ತು ಅದರ ಎಫೆಕ್ಟ್ಸ್ ಏನು, ರೆಸಿಲೆನ್ಸ್ ಅಂದ್ರೇನು, ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೇನು. ಸೊ ದೀಸ್ ಆರ್ ದ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಡಿಸಾಸ್ಟರ್ management in the first chapter. I mean, it is one of the part of the disaster management chapter, first chapter. So let's discuss regarding some of the multiple choice questions. First one, a disease that becomes unusually widespread and even global in its reach is referred to as. ಯಾವ ಒಂದು, ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಸೀಸ್, ಒಂದು ರೋಗ ಇರ್ಬೋದು, ಇಟ್ ಬಿಕಮ್ಸ್ ಅನ್ಯೂಶಲಿ ವೈಡ್ ಸ್ಪ್ರೆಡ್, ದೊಡ್ಡ ಮಟ್ಟದಲ್ಲಿ ವೈಡ್ ಸ್ಪ್ರೆಡ್ ಆಗುತ್ತೆ, ಹರಡ್ತಾ ಹೋಗುತ್ತೆ, ಗ್ಲೋಬಲ್ ಲೆವೆಲಲ್ಲಿ ಹರಡ್ತಾ ಹೋಗುತ್ತೆ. ಅಂಥದ್ದನ್ನ ನಾವು ಏನಂತ ಕರಿಬೋದು? ಎಪಿಡೆಮಿಕ್, ಪ್ಯಾಂಡಮಿಕ್, ಸ್ಪ್ಯಾನಿಷ್ ಫ್ಲೂ, ಹೈಪರ್ ಎಂಡೆಮಿಕ್. ನೋಡಿ, ಫಸ್ಟ್ ಒನ್ ಆನ್ಸರ್ ಐ ಹ್ಯಾವ್ ಆಲ್ರೆಡಿ ಗಿವನ್, ಇಟ್ಸ್ ಬಿ, ಪ್ಯಾಂಡಮಿಕ್. ಸೊ ಆ್ಯಕ್ಚುಲಿ ದಿಸ್ ಕ್ವಶನ್ is related to the next part of the first chapter. I'll be discussing that, but answer is pandemic. ವೈಡ್ ಸ್ಪ್ರೆಡ್ ಆಗಿ ಒಂದು ಕಾಯಿಲೆ ಹರಡೋದನ್ನ ನಾವು ಪ್ಯಾಂಡಮಿಕ್ ಅಂತ ಹೇಳ್ತೀವಿ ಗ್ಲೋಬಲ್ ಲೆವೆಲಲ್ಲಿ. ಸೆಕೆಂಡ್ ಒನ್, ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಈಸ್ ಎ ಕೈಂಡ್ ಆಫ್. ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಅಂತೇಳಿ ಭೋಪಾಳಲ್ಲಿ ಆಗಿತ್ತು. ಸೊ ಈ ಗ್ಯಾಸ್ ಡಿಸಾಸ್ಟರು ವಾಟ್ ಕೈಂಡ್ ಆಫ್ ಡಿಸಾಸ್ಟರ್ ಇಟ್ ಈಸ್? ವೆದರ್ ಇಟ್ ಇಸ್ ಅ ನ್ಯಾಚುರಲ್ ಡಿಸಾಸ್ಟರ್, ಮ್ಯಾನ್ ಮೇಡ್ ಡಿಸಾಸ್ಟರ್, ನನ್ ಆಫ್ ದ ಅಬೌವ್. The answer for this is B, man-made disaster. So name itself says it's a gas disaster. So LPG, liquid petroleum gas ಇಂದ ಅದು ಸಿಡಿದು ಭೋಪಾಲ್ ಗ್ಯಾಸ್ ಡಿಸಾಸ್ಟರ್ ಆಗಿತ್ತು. ಸೊ ಇಟ್ ಇಸ್ ಅ ನೆಗ್ಲಿಜೆನ್ಸ್ ಆಫ್ ಹ್ಯೂಮನ್. ಸೊ ಮ್ಯಾನ್ ಮೇಡ್ ಡಿಸಾಸ್ಟರ್, ಇದು ನೈಸರ್ಗಿಕವಾಗಿ ಆಗಿದ್ದಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮ್ಯಾನ್ ಮೇಡ್ ಹಜಾರ್ಡ್? ಮ್ಯಾನ್ ಮೇಡ್, ಮಾನವ ನಿರ್ಮಿತ ಹಜಾರ್ಡ್ ಅಲ್ಲ. ಲೀಕೇಜ್ ಆಫ್ ಟಾಕ್ಸಿಕ್ ವೇಸ್ಟ್. ನೋಡಿ, ವಾರ್ಸ್ ಆ್ಯಂಡ್ ಸಿವಿಲ್ ಸ್ಟ್ರೈಫ್, ಡ್ರಾಟ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಒಂದೊಂದಾಗಿ ಗಮನಿಸೋಣ. ಲೀಕೇಜ್ ಆಫ್ ಟಾಕ್ಸಿಕ್ ವೇಸ್ಟ್. ಟಾಕ್ಸಿಕ್ ವೇಸ್ಟ್ಗಳು ಲೀಕೇಜ್ ಆಗ್ತಿದೆ ಅಂದರೆ ಇಟ್ ಈಸ್ ಪ್ಯೂರ್ ನೆಗ್ಲಿಜೆನ್ಸ್ ಆಫ್ ಹ್ಯೂಮನ್ಸ್. ಆ್ಯಂಡ್ ವಾರ್ಸ್ ಆ್ಯಂಡ್ ಸಿವಿಲ್ ಸ್ಟ್ರೈಫ್, ವಾರ್ ಆಗೋದು ಕೂಡ ಮಾನವರಿಂದನೇ. ಡ್ರಾಟ್ ಇಸ್ ದ ಆನ್ಸರ್. ಇಟ್ ಈಸ್ ನಾಟ್ ಎ ಹ್ಯೂಮನ್ ಮೇಡ್ ಹಜಾರ್ಡ್. ಆ್ಯಕ್ಚುಲಿ ನೈಸರ್ಗಿಕವಾಗಿ ಮಳೆ ಕಡಿಮೆ ಆದರೆ ಡ್ರಾಟ್ ಸಂಭವಿಸುವಂಥದ್ದು. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗುವಂಥದ್ದು ನಾವು ಮಾನವರು ಏನು ಮಾಲಿನ್ಯ ಮಾಡ್ತೀವಿ ಎನ್ವಿರಾನ್ಮೆಂಟ್ಗೆ, ಅದರಿಂದಾಗಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಸಂಭವಿಸುವಂಥದ್ದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮ್ಯಾನ್ ಮೇಡ್ ಹಜಾರ್ಡ್? ನಾಟ್ ಅಂತ ಕೊಟ್ಟೆ. ಸೊ ಡ್ರಾಟ್ ಈಸ್ ನಾಟ್ ಎ ಮ್ಯಾನ್ ಮೇಡ್ ಹಜಾರ್ಡ್. ದ ರಿಕ್ಟರ್ ಸ್ಕೇಲ್ ಎಕ್ಸ್ಪ್ರೆಸಸ್ ಆನ್ ಅರ್ಥ್ಕ್ವೇಕ್ಸ್, ಮ್ಯಾಗ್ನಿಟ್ಯೂಡ್, ಲೊಕೇಶನ್, ಡ್ಯೂರೇಷನ್, ಡೆಪ್ತ್. ರಿಕ್ಟರ್ ಮಾಪಕ ಅಂತ ಹೇಳ್ತೀವಲ್ಲ, ರಿಕ್ಟರ್ ಸ್ಕೇಲ್ ಅರ್ಥ್ಕ್ವೇಕಲ್ಲಿ ಏನು ಮೆಜರ್ ಮಾಡುತ್ತೆ? ವೆದರ್ ಇಟ್ ಇಸ್ ಮ್ಯಾಗ್ನಿಟ್ಯೂಡ್, ಲೊಕೇಶನ್, ಡ್ಯೂರೇಷನ್, ಡೆಪ್ತ್. ಎಷ್ಟು ಪ್ರಮಾಣ ಅಥವಾ ಯಾವ ಏರಿಯಾದಲ್ಲಿ, ಯಾವ ಲೊಕೇಶನ್ ಆಗಿದೆ, ಎಷ್ಟು ಡ್ಯೂರೇಷನ್ವರೆಗೂ ಅದು ರಿಕ್ಟರ್ ಮಾಪಕ ತೋರಿಸಿದೆ, ಎಷ್ಟು ಡೆಪ್ತಲ್ಲಿ ಆಗಿದೆ. ಸೊ ಆನ್ಸರ್ ಇಸ್ ಮ್ಯಾಗ್ನಿಟ್ಯೂಡ್. ರಿಕ್ಟರ್ ಮಾಪಕ ತೋರಿಸುವಂಥದ್ದು ಮ್ಯಾಗ್ನಿಟ್ಯೂಡ್, ಎಷ್ಟು ಪ್ರಮಾಣದಲ್ಲಿ ಅರ್ಥ್ಕ್ವೇಕ್ ಸಂಭವಿಸಿದೆ ಒಂದು ಸ್ಥಳದಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಮ್ಯಾನ್ ಮೇಡ್ ಡಿಸಾಸ್ಟರ್? Terrorism, major fire, pollution, all of the above. So easily we can identify it as all of the above because all these are man-made. Terrorism, major fire, pollution. Terrorism, ಭಯೋತ್ಪಾದನೆ, major fire, ಕಾಡ್ಗಿಚ್ಚಿರ್ಬೋದು. So pollution ಕೂಡ, all these three are man-made disasters. Thank you.